ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋನ ತೊಗೊಬಂದಿದ್ದೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ ಎಷ್ಟೊಂದು ಚಂದವಾಗಿ ಅರಳಿರುವಂಥ ಹೂಗಳು, ದಾಸವಾಳ ಹೂಗಳು ಕಾಣಿಸ್ತಾ ಇದೆ. ಹಾಗೆ ಇನ್ನು ಸುಮಾರು ಮೊಗ್ಗುಗಳು ಈ ಗಿಡದಲ್ಲಿ ಬರ್ತಾ ಇದೆ. ಹಾಗೆ ಹೂಗಳು ಕೂಡ ಅರಳುತ್ತೆ. ಈ ರೀತಿಯಾದಂಥ ಗಿಡ ಸ್ವಲ್ಪ ದಿನ ಆದ ಮೇಲೆ ಮೊಗ್ಗುಗಳು ಉದುರಕ್ಕೆ ಸ್ಟಾರ್ಟ್ ಆಗೋದು, ಹಾಗೆ ಎಲೆಗಳು ಹಳದಿ ಆಗುವಂಥದ್ದು, ಮೊಗ್ಗುಗಳು ಬರೋದು ಕಡಿಮೆ ಆಗುವಂಥದ್ದು, ಇದು ಎಲ್ಲವನ್ನೂ ಫೇಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಈ ರೀತಿ ಯಾಕಾಗುತ್ತೆ ಅಂತಂದರೆ ಈ ಹುಳಗಳ ಕಾಟಗಳಿಂದ. ಈ ಕೀಟಗಳ ಬಾಧೆ ಅನ್ನೋದು ಗಿಡಗಳಿಗೆ ಸುಮಾರು ತೊಂದರೆಗಳನ್ನ ಕೊಡುವಂಥದ್ದು. ಈ ಕೀಟಗಳಲ್ಲೇ ಸುಮಾರು ರೀತಿಯಾದಂಥ ಕೀಟಗಳಿದೆ. ನೀವು ನೋಡಿರ್ತೀರಾ ನಿಮ್ಮ ದಾಸವಾಳ ಗಿಡಕ್ಕೆ, ಗುಲಾಬಿ ಗಿಡಕ್ಕೆ ಅಥವಾ ತರಕಾರಿ ಗಿಡಕ್ಕೆ ಈ ಬಿಳಿ ಬಿಳಿ ಚಿಕ್ಕದಾದಂಥ ಕೀಟಗಳ ಬಾಧೆ ಶುರು ಆಗಿರುತ್ತೆ. ಇದಕ್ಕೆ ನಾವು ಮಿಲಿಬಗ್ಸ್ ಅಂತ ಕರಿತೀವಿ. ಈ ಮಿಲಿಬಗ್ಸ್ ಏನು ಮಾಡುತ್ತೆ ಅಂತಂದರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗುತ್ತೆ. ಹಾಗೆ ಒಂದು ಗಿಡದಲ್ಲಿ ಸ್ಟಾರ್ಟ್ ಆದರೆ ಸಾಕು, ನಿಮ್ಮ ಎಲ್ಲ ಗಿಡಗಳಿಗೂ ಇದು ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಈ ರೀತಿಯ ಏನಾದರೂ ಸ್ಪ್ರೆಡ್ ಆಗಿಬಿಟ್ರೆ ಇದು ಮೊಗ್ಗುಗಳನ್ನು ಫಸ್ಟು ಅಟ್ಯಾಕ್ ಮಾಡುತ್ತೆ. ಮೊಗ್ಗುಗಳಾದಾಗ ಮೊಗ್ಗುಗಳಲ್ಲಿರುವಂಥ ರಸವನ್ನು ಕುಡಿದು ಮೊಗ್ಗುಗಳಲ್ಲಿ ಶಕ್ತಿ ಇಲ್ಲದೆ ಮೊಗ್ಗುಗಳು ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಎಲೆಗಳ ಹಿಂಭಾಗದಲ್ಲಿ ಇದು ಹೆಚ್ಚಾಗಿ ಕಂಡು ಬರೋದ್ರಿಂದ ಎಲೆಗಳು ಹಳದಿಯಾಗಿ ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ಇದಕ್ಕೊಂದು ಪವರ್ಫುಲ್ ಆಗಿರುವಂಥ ಲಿಕ್ವಿಡನ್ನು ತಯಾರಿಸೋದು ಹೇಗೆ ಅನ್ನೋದನ್ನು ಹೇಳಿದ್ದೀನಿ. ಅದನ್ನು ಹೇಳೋಕ್ಕೂ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನಾನು ನಿಮಗೆ ಹೇಳಲೇಬೇಕು. ಈ ಮಿಲಿಬಗ್ಸ್ ಏನೋ ಬರುತ್ತೆ, ಈ ಮಿಲಿಬಗ್ಸು ಮೊಟ್ಟೆಗಳನ್ನು ಇಡುತ್ತೆ. ಈ ಮೊಟ್ಟೆಗಳನ್ನ ತಿನ್ನಕ್ಕೆ ಇರುವೆಗಳು ಬರುವಂಥದ್ದು. ನಿಮ್ಮ ಗಿಡದ ಸುತ್ತಲೂ ಏನಾದರೂ ಇರುವೆಗಳು ಬರ್ತಾ ಇದೆ ಅಂದರೆ ಅಲ್ಲಿಗೆ ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು ಅಫಿಡ್ಸು ಅಥವಾ ಮಿಲಿಬಗ್ಸು ನಮ್ಮ ಗಿಡಕ್ಕೆ ಅಟ್ಯಾಕ್ ಆಗಿದೆ ಅಂತ. ಅಫಿಡ್ಸ್, ಮಿಲಿಬಗ್ಸ್ ಹಾಗೆಯೇ ಇರುವೆಗಳನ್ನು, ಈ ಮೂರು ಕೀಟಗಳನ್ನು ಒಂದು ಲಿಕ್ವಿಡ್ ಇವತ್ತು ತಯಾರಿಸಿ ನಾವು ಅದನ್ನು ಕಂಟ್ರೋಲ್ಗೆ ತೊಗೊಂಡು ಬರ್ಬೋದು. ಸೊ ಅದು ಯಾವುದು ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ, ಈ ಇರುವೆಗಳು ಬಂದರೆ ಸಾಕು ಎಲೆಗಳನ್ನ ತಿನ್ನೋದು ಹಾಗೆಯೇ ಹೂಗಳನ್ನ ತಿನ್ನೋದು ಮಾಡೋದು ಅಲ್ಲದೇ ಈ ಇರುವೆಗಳು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ತುಂಬ ಬೇಗ ಹರಡ್ಕೊಂಡು ಇಡೀ ಗಾರ್ಡನನ್ನು ಹಾಳು ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ವಾರಕ್ಕೆ ಒಂದು ಸಲ ನಿಮ್ಮ ಗಿಡನ ನೀವು ಚೆಕ್ ಮಾಡಬೇಕಾಗುತ್ತೆ. ಹೇಗೆ ಚೆಕ್ ಮಾಡಬೇಕು ಅಂತಂದರೆ ಎಲೆಗಳ ಮೇಲೆ ಇದು ಕಂಡು ಬರೋದಿಲ್ಲ, ಎಲೆಗಳ ಹಿಂಭಾಗದಲ್ಲಿ ನೀವು ಚೆಕ್ ಮಾಡಬೇಕಾಗುತ್ತೆ. ಎಲೆಗಳ ಹಿಂಭಾಗದಲ್ಲಿ ಚಿಕ್ಕ ಚಿಕ್ಕ ವೈಟ್ ಕಲರ್ ಆದಂಥ ಹುಳುಗಳು ಅಥವಾ ಮೊಟ್ಟೆಗಳು ಕಂಡು ಬಂದರೆ ಇಮಿಡಿಯೇಟಾಗಿ ನೀವು ಸ್ಪ್ರೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ನಾನೇನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಇದು ತುಂಬ ಪ್ರಮಾಣದಲ್ಲಿ ಹರಡ್ಕೊಂಡು ಎಲೆಗಳಿಗೆ ಹಿಂಭಾಗ, ಮುಂಭಾಗ ಹಾಗೆಯೇ ಸ್ಟೆಮ್ಮಲ್ಲೂ ಕೂಡ ತಗೊಂಡಿದೆ, ಮೊಗ್ಗುಗಳಿಗೂ ಕೂಡ ತಗೊಂಡಿದೆ. ಇದಕ್ಕೂ ಕೂಡ ನಾನು ಇವತ್ತು ತಯಾರಿಸುವಂಥ ಲಿಕ್ವಿಡ್ ವರ್ಕ್ ಆಗುತ್ತೆ. ಇವತ್ತು ತಯಾರಿಸುವಂಥ ಲಿಕ್ವಿಡ್ ನಿಮ್ಮ ಮನೆಯಲ್ಲೇ ಸಿಗುವಂಥ ಒಂದು ವಸ್ತುವಿಂದ ನೀವು ತಯಾರಿಸ್ಬೋದು. ಅದು ಹೇಗೆ ತಯಾರಿಸೋದು ಹಾಗೆ ಯಾವ ರೀತಿ ಇದನ್ನು ಯೂಸ್ ಮಾಡಬೇಕು ನಿಮ್ಮ ಗಿಡಗಳಿಗೆ ಅಂತ ಹೇಳ್ತೀನಿ, ಬನ್ನಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಒಂದು ಅರ್ಧ ಲೀಟರ್ ಆಗೋಷ್ಟು ಒಂದು ಕಂಟೈನರಲ್ಲಿ ನಾನು ನೀರು ತಗೊಂಡಿದ್ದೀನಿ. ಇವತ್ತು ನಾವು ಯೂಸ್ ಮಾಡ್ತಾ ಇರೋವಂಥದ್ದು ನಿಮ್ಮ ದೇವರ ಮನೆಯಲ್ಲಿ ಸಿಗುವಂಥ ಕರ್ಪೂರ. ಈ ಕರ್ಪೂರವನ್ನು ಯೂಸ್ ಮಾಡಿಕೊಂಡು ಒಂದು ಲಿಕ್ವಿಡನ್ನು ತಯಾರಿಸೋಣ. ಬಿಕಾಸ್ ಕರ್ಪೂರದ ಸ್ಟ್ರಾಂಗ್ ಸ್ಮೆಲ್ಗೆ ಹುಳುಗಳು ಸಾಯೋದಲ್ಲದೇ ಈ ಸ್ಮೆಲ್ಗೆ ಈ ಇರುವೆಗಳೆಲ್ಲ ನಿಮ್ಮ ಗಿಡದ ಪಕ್ಕ ಬರೋದಿಲ್ಲ. ಈ ರೀತಿಯಾಗಿ ಈ ಕರ್ಪೂರವನ್ನು ಪುಡಿ ಮಾಡ್ಕೊಳ್ಳಿ. ಫಸ್ಟಿಗೆ ಇದು ಸ್ವಲ್ಪ ಪುಡಿ ಆಗೋದಕ್ಕಂತೂ ಮುಂಚೆ ಒಂಚೂರು ಇದು ಸ್ಟಿಕ್ಕಿಯಾಗಿ ಆಗುತ್ತೆ. ಒಂದು ಸ್ವಲ್ಪ ಪುಡಿ ಮಾಡಿಕೊಂಡ್ರೆ ಒಂದು 2-3 ನಿಮಿಷ ನೀವು ಚೆನ್ನಾಗಿ ಇದನ್ನು ಪುಡಿ ಮಾಡ್ಕೊಂಡು ಆದಮೇಲೆ ಇದು ಡೈರೆಕ್ಟಾಗಿ ನೀವು ಇರುವೆಗಳು ಬರ್ತಾ ಇದೆ ಅಂತಂದರೆ ಗಿಡದ ಮಣ್ಣೇನಿರುತ್ತೆ ಪಾಟಲ್ಲಿ ಅದರ ಸುತ್ತಲೂ ಈ ರೀತಿಯಾಗಿ ಉದುರಿಸಿದರೆ ಸಾಕು. ಈ ಸ್ಮೆಲ್ಲು ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಇರುವೆಗಳು ಬರೋದು ಕಂಪ್ಲೀಟಾಗಿ ನಿಂತು ಹೋಗುತ್ತೆ. ಇದನ್ನು ನೀವು ಟ್ರೈ ಮಾಡಿ. ಹಾಗೆಯೇ ಈಗ ಗಿಡದ ಮೇಲೆಲ್ಲ ಇದು ಆಲ್ರೆಡಿ ಸ್ಪ್ರೆಡ್ ಆಗಿದೆ ಅಫಿಡ್ಸ್ ಮತ್ತು ಮಿಲಿಬಗ್ಸ್ ಅನ್ನೋದಾದರೆ ಆ ನೀರನ್ನು ನೀವೇನು ತೊಗೊಂಡಿರ್ತೀರ ಅದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರೋವಂಥ ಈ ಕರ್ಪೂರ, ಒಂದು ಅರ್ಧ ಲೀಟ್ರ್ ನೀರಿಗೆ 2 ಕರ್ಪೂರ ಸಾಕು. ಬಿಕಾಸ್ ತುಂಬ ಸ್ಮೆಲ್ ಇರುತ್ತೆ ಇದು. ಹಾಗೆಯೇ ಅದಕ್ಕೆ ಒಂದು 2 ಡ್ರಾಪ್ ಆಗೋಷ್ಟು ನಾನಿಲ್ಲಿ ಹ್ಯಾಂಡ್ ವಾಶನ್ನು ತೊಗೋತಾ ಇದ್ದೀನಿ. ನೀವು ಯಾವುದಾದ್ರೂ ಹ್ಯಾಂಡ್ ವಾಶನ್ನು ತೊಗೋಬೋದು. ಇದು ಇಷ್ಟೇ ಇದಕ್ಕೆ ಬೇಕಾಗಿರೋವಂಥದ್ದು, ನೀರು, ಕರ್ಪೂರ ಹಾಗೆ ಹ್ಯಾಂಡ್ ವಾಶ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಒಂದು ಸ್ಪ್ರೇ ಬಾಟ್ಲಿಗೆ ನೀವು ತುಂಬಿಸಿಟ್ಕೊಳ್ಳಿ. ಸ್ಪ್ರೇ ಬಾಟ್ಲಿಗೆ ತುಂಬಿಸಿಟ್ಕೊಂಡು
ಒಂದು ವಾರಕ್ಕೆ ಒಂದು ಸಲ ಬಿಸಿಲು ಇಲ್ಲದೇ ಇರೋ ಟೈಮಲ್ಲಿ, ಅಂತಂದರೆ ಬೆಳಗ್ಗೆ ತುಂಬ ಬಿಸಿಲಿರುತ್ತೆ, ಮಧ್ಯಾಹ್ನನೂ ತುಂಬ ಬಿಸಿಲಿರುತ್ತೆ. ಅರ್ಲಿ ಮಾರ್ನಿಂಗ್ ಅಂತಂದರೆ 7 o'clock ಏನು ಎಳೆ ಬಿಸಿಲಿರುತ್ತೆ ಅವಾಗ ಬೇಕಾದರೂ ನೀವು ಸ್ಪ್ರೇ ಮಾಡ್ಬೋದು, ಅಥವಾ ಸಂಜೆ ಸ್ಪ್ರೇ ಮಾಡೋದು ಅದಕ್ಕಿಂತ ತುಂಬ ಒಳ್ಳೆಯದು. ಈ ರೀತಿ ಸ್ಪ್ರೇ ಮಾಡಿ ಕಂಪ್ಲೀಟಾಗಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಎಲೆಗಳ ಹಿಂಭಾಗ, ಮುಂಭಾಗ, ಹಾಗೆ ಸ್ಟೆಮ್ಮು, ಗಿಡದ ಎಲ್ಲ ಒಂದು ಕಾರ್ನರು ಬಿಡಕ್ಕೆ ಹೋಗ್ಬಿಡಿ. ಒಂದೇ ಒಂದು ಮಿಲಿಬಗ್ ಉಳ್ಕೊಂಡ್ರೂ ಕೂಡ ಮತ್ತೆ ಅದು ಸ್ಪ್ರೆಡ್ ಆಗುತ್ತೆ. ಸೊ ಈ ರೀತಿಯಾಗಿ ಕ್ಲೀನಾಗಿ ನೀವು ಸ್ಪ್ರೇ ಮಾಡೋದ್ರಿಂದ ಇದರ ಸ್ಮೆಲ್ಲಿಗೆ ಇರುವೆಗಳು ಬರೋದಿಲ್ಲ. ಅಫಿಡ್ಸ್ ಏನಾದರೂ ಇದ್ದರೆ, ಮಿಲಿಬಗ್ಸ್ ಏನಾದರೂ ಇದ್ದರೆ ಈ ಸ್ಮೆಲ್ಲಿಗೆ ಹಾಗೆ ತುಂಬ ಸ್ಟ್ರಾಂಗ್ ಆಗಿರುವಂಥ ಲಿಕ್ವಿಡ್ ಇರೋದ್ರಿಂದ ಇದರಲ್ಲಿ ಸತ್ತು ಹೋಗುತ್ತೆ. ಆಮೇಲೆ ಒಂದು ಕಾಟನನ್ನು ತಗೊಂಡು ನೀವು ಎಲೆಗಳನ್ನು ಹಾಗೆ ಹೂಗಳ ಮೊಗ್ಗುಗಳನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಆಯಿತು, ಅಥವಾ ತಣ್ಣೀರಿನ ಸ್ಪ್ರೇ ಮಾಡಿದರೂ ಕೂಡ ಆಯಿತು. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಕೆಮಿಕಲ್ ಸ್ಪ್ರೇ ಮಾಡ್ಬೋದು, ಆದರೆ ಕೆಮಿಕಲ್ ಸ್ಪ್ರೇ ಮಾಡೋದ್ರಿಂದ ಗಿಡದ ಆಯುಷ್ಯ ಕಡಿಮೆ ಆಗ್ತಾ ಹೋಗುತ್ತೆ, ಗಿಡ ಸತ್ತೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ನೈಸರ್ಗಿಕವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆಲ್ ಆಫ್ ಯು ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು.